ಆರ್ಸಿಬಿ ಕಪ್ ಗೆದ್ದ ಖುಷಿ ಒಂದೇ ಒಂದು ದಿನ ಕೂಡ ಉಳಿದಿಲ್ಲ. ಅದಕ್ಕೆ ಕಾರಣ ಕಾಲ್ ತುಳಿತದಲ್ಲಿ 11 ಜನ ಪ್ರಾಣ ಬಿಟ್ಟಿದ್ದು. ಈಗ ಇದಕ್ಕೆ ಕಾರಣ ಯಾರು ಅನ್ನೋದು ಒಂದು ಕಡೆ ಆದರೆ ಆರ್ಸಿಬಿ ಫ್ರಾಂಚೈಸಿಗೆ ಈ ಘಟನೆ ದೊಡ್ಡ ತಲೆನೋವಾಗಿದೆ. ಆರ್ಸಿಬಿ ಫ್ರಾಂಚೈಸಿ ಮತ್ತು DNA ಈವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ. ವಿಶೇಷವಾಗಿ ಆರ್ಸಿಬಿಯ ಮಾರ್ಕೆಟಿಂಗ್ ಮತ್ತು ರೆವಿನ್ಯೂ ಮುಖ್ಯಸ್ಥ ನಿಖಿಲ್ ಸೋಸಲೆಯನ್ನು ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿಗೆ ಆಪ್ತನಾಗಿದ್ದ ನಿಖಿಲ್ ಸೋಸಲೆ ಆರ್ಸಿಬಿಯ ಪ್ರಮುಖ ಕಾರ್ಯಾಚರಣೆಗಳನ್ನು ನಿರ್ವಹಿಸ್ತಾ ಇದ್ರು. ಆದರೆ ಈ ಅನಿರೀಕ್ಷಿತ ಘಟನೆಯಿಂದಾಗಿ ಅವರನ್ನು ಬಂಧಿಸಲಾಗಿದೆ. ಹಾಗಿದ್ರೆ ಯಾರು ಈ ನಿಖಿಲ್ ಸೋಸಲೆ? ಆರ್ಸಿಬಿಗೆ ಇವರ ಸಂಬಂಧ ಏನು? ವಿರಾಟ್ ಕೊಹ್ಲಿ ಒಂದಿಗಿನ ಇವರ ಸಂಬಂಧ ಹೇಗಿದೆ? ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬೆಂಗಳೂರಿನಲ್ಲಿ ದುರಂತ ಸಂಭವಿಸಿದ ತಕ್ಷಣವೇ ಪೊಲೀಸರು ಕೆಲವರನ್ನು ಬಂಧಿಸಿದ್ದಾರೆ. ಇದರಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ ಆರ್ಸಿಬಿಯ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು. ಆರ್ಸಿಬಿಯ ಮಾರ್ಕೆಟಿಂಗ್ ಮತ್ತು ಕಂದಾಯ ಮುಖ್ಯಸ್ಥರಾದ ನಿಖಿಲ್ ಸೋಸಲೆ ಮುಂಬೈಗೆ ಹಾರಲು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅರೆಸ್ಟ್ ಮಾಡಲಾಗಿದೆ. ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ಆರ್ಸಿಬಿಗಾಗಿ ಅನಧಿಕೃತ ಮಾರ್ಕೆಟಿಂಗ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಪಾರ ಸಂಖ್ಯೆಯ ಜನಸಮೂಹವನ್ನು ಒಗ್ಗೂಡಿಸಿದ ಆರೋಪ ಇವರ ಮೇಲಿದೆ. ಬನ್ನಿ ಹಾಗಿದ್ರೆ ಇವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾರು ಈ ನಿಖಿಲ್ ಸೋಸಲೆ? ಆಗಸ್ಟ್ 18, 1986ರಂದು ಜನಿಸಿದ ಸೋಸಲೆ ಸುಮಾರು 2 ವರ್ಷಗಳಿಂದ ಆರ್ಸಿಬಿಯ ಮಾರ್ಕೆಟಿಂಗ್ ಮತ್ತು ರೆವಿನ್ಯೂ ಹೆಡ್ ಆಗಿದ್ದಾರೆ. ನಿಖಿಲ್ ಸೋಸಲೆ ಮೂಲತಃ ಡಯೋಜಿಯೋ ಇಂಡಿಯಾದಲ್ಲಿ ಉದ್ಯೋಗಿಯಾಗಿದ್ದು, ಇದು ಆರ್ಸಿಬಿಯ ಮಾಲೀಕರಾದ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಸಂಸ್ಥೆಯನ್ನು ನಿರ್ವಹಿಸ್ತಾ ಇದೆ. ನಿಖಿಲ್ ಸೋಸಲೆ ಆರ್ಸಿಬಿಯ ಬ್ರ್ಯಾಂಡ್ನ ಹಿಂದಿನ ಡಿಸೈನ್ ಮತ್ತು ಕಾರ್ಯತಂತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. IPLನ ಅತ್ಯಂತ ಜನಪ್ರಿಯ ತಂಡಗಳಲ್ಲಿ ಒಂದಾಗಿರುವ ಆರ್ಸಿಬಿಗೆ ಬ್ರ್ಯಾಂಡ್ ಡಿಸೈನ್ ಹಾಗೂ ಸ್ಟ್ರಾಟಜಿ ಪ್ರಮುಖವಾಗಿರುತ್ತದೆ. ಅವುಗಳನ್ನು ಇವರು ಮಾಡ್ತಾ ಇದ್ರು. ಕಾರ್ಯಕ್ರಮ ಆಯೋಜನೆಯನ್ನು ಇವರೇ ಮಾಡ್ತಾ ಇದ್ರು. ಈ ಕಾರಣಕ್ಕೆ ನಿಖಿಲ್ ಸೋಸಲೆ ಬಂಧನ ಪ್ರಮುಖವಾಗಿದೆ. 13 ವರ್ಷದಿಂದ ಆರ್ಸಿಬಿ ಜೊತೆ ಇರೋ ಸೋಸಲೆ. ಬೆಂಗಳೂರಿನಲ್ಲಿ ನೆಲೆಸಿರುವ ನಿಖಿಲ್ ಸೋಸಲೆ ಕಳೆದ 13 ವರ್ಷಗಳಿಂದ ಡಯೋಜಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದಲೇ ಇವರು ಆರ್ಸಿಬಿ ಫ್ರಾಂಚೈಸಿ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಅವಧಿಯಲ್ಲೇ ನಿಖಿಲ್ ಸೋಸಲೆ ಆರ್ಸಿಬಿಯಲ್ಲಿ ಬಿಸಿನೆಸ್ ಪಾರ್ಟ್ನರ್ಶಿಪ್ ಹೆಡ್ ಕೂಡ ಆಗಿದ್ರು. ನಿಖಿಲ್ ಸೋಸಲೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲಿರುವ ಜೇಮ್ಸ್ ಕುಕ್ ವಿವಿಯಲ್ಲಿ ಡಬಲ್ ಮೇಜರ್ ಆಗಿದ್ದು, ಆರ್ಸಿಬಿಯ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಲು ಫ್ಯಾನ್ಸ್ಗಳ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿರಲು ನಿಖಿಲ್ ಸೋಸಲೆ ಪ್ರಮುಖ ಕಾರಣ ಆಗಿದ್ದಾರೆ. ಆರ್ಸಿಬಿ ಅನ್ಬ್ಯಾಕ್ಸ್ ಇವೆಂಟ್ಗಳ ಹಿಂದೆಯೂ ನಿಖಿಲ್ ಸೋಸಲೆ ಇದ್ದಾರೆಂಬ ಮಾಹಿತಿ ಕೂಡ ಇದೆ. ಆದರೆ ಈಗ ಅನಿರೀಕ್ಷಿತ ಘಟನೆಯಲ್ಲಿ ಇವರು ಪೊಲೀಸರ ಅತಿಥಿಯಾಗಿದ್ದಾರೆ. ಕಾಲ್ ತುಳಿತಕ್ಕೂ ನಿಖಿಲ್ಗೂ ಏನು ಸಂಬಂಧ? ಸ್ಟೇಡಿಯಂ ಬಳಿಯ ಕಾಲ್ ತುಳಿತಕ್ಕೂ ನಿಖಿಲ್ ಸೋಸಲೆಗೂ ಏನು ಸಂಬಂಧ ಅನ್ನೋದನ್ನು ನೋಡೋದಾದರೆ, ಹಲವಾರು ವರ್ಷಗಳಿಂದ ಆರ್ಸಿಬಿಯ ಮಾರ್ಕೆಟಿಂಗ್ ಮತ್ತು ಬಿಸಿನೆಸ್ ಸ್ಟ್ರಾಟಜಿಯಲ್ಲಿ ತೊಡಗಿಕೊಂಡಿದ್ದರು ನಿಖಿಲ್ ಸೋಸಲೆ. ಈಗ ಆರ್ಸಿಬಿ ಫ್ರಾಂಚೈಸಿ ತನ್ನ ಮೊದಲ IPL ಪ್ರಶಸ್ತಿಯನ್ನು ಗೆದ್ದಿದ್ದನ್ನು ಆಚರಿಸಲು ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಹಾಗೂ ವಿಜಯೋತ್ಸವ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ನಿಖಿಲ್. ಹೀಗಾಗಿ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ವಿಜಯೋತ್ಸವ ಬೇಡ ಅಂತ ಹೇಳಿದ್ರು, ವಿಕ್ಟರಿ ಪರೇಡ್ ಮಾಡುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತಾನೆ ಹೇಳಲಾಗ್ತಾ ಇದೆ. ಆರ್ಸಿಬಿ ಆಟಗಾರರು ಹಾಗೂ ಫ್ರಾಂಚೈಸಿ ಅಧಿಕಾರಿಗಳ ನಡುವಿನ ಮಾತುಕತೆಯಲ್ಲೂ ಇವರ ಪಾತ್ರ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಾಲ್ ತುಳಿತದ ಬಗ್ಗೆ ಆಟಗಾರರಿಗೆ ಮಾಹಿತಿ ನೀಡಿಲ್ಲ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಕಾಲ್ ತುಳಿತ ಸಂಭವಿಸಿದ್ರೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೆ ಆರ್ಸಿಬಿ ವಿಜಯೋತ್ಸವ ಆಚರಿಸಿದೆ. ಈ ಅಚಾತುರ್ಯದಲ್ಲಿ ನಿಖಿಲ್ ಸೋಸಲೆ ಪಾತ್ರ ಇದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಫ್ರೀ ಎಂಟ್ರಿ ಅಂತ ಪೋಸ್ಟ್ ಮಾಡಿದ್ದು ಇವರ ಅಡಿಯಲ್ಲೇ ಬರುತ್ತೆ. ಆ ಪೋಸ್ಟ್ನಿಂದಲೇ ಇಷ್ಟು ಜನ ಸೇರಿದ್ದಾರೆ. ಅದರಿಂದಲೇ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವಿರಾಟ್ ಕೊಹ್ಲಿಗೂ ನಿಖಿಲ್ಗೂ ಏನು ಸಂಬಂಧ? ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಆರ್ಸಿಬಿಯ ಖಾಸಗಿ ಪೆಟ್ಟಿಗೆಯಲ್ಲಿ ನಿಖಿಲ್ ಸೋಸಲೆ ಅನೇಕ ಬಾರಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಇವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಕಳೆದ 13 ವರ್ಷಗಳಿಂದ ಆರ್ಸಿಬಿಯ ವ್ಯವಹಾರಗಳನ್ನು ನಿಖಿಲ್ ಸೋಸಲೆ ಅವರೇ ನೋಡಿಕೊಳ್ತಿರೋದ್ರಿಂದ ಸ್ವಾಭಾವಿಕವಾಗಿ ನಿಖಿಲ್ ಸೋಸಲೆ ಜೊತೆ ವಿರಾಟ್ ಕೊಹ್ಲಿ ಒಳ್ಳೆ ಬಾಂಡಿಂಗ್ ಅನ್ನು ಹೊಂದಿದ್ದಾರೆ. ಆಗಾಗ ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಅವರ ಜೊತೆ ಆರ್ಸಿಬಿಯ VIP ಬಾಕ್ಸ್ನಲ್ಲಿ ನಿಖಿಲ್ ಸೋಸಲೆ ಕಾಣಿಸಿಕೊಂಡಿದ್ದಾರೆ.
ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ, ನಿಖಿಲ್ ಸೋಸಲೆ ಹಾಗೂ ಅವರ ಪತ್ನಿ ಉತ್ತಮ ಸ್ನೇಹಿತರು ಎಂದು ತಿಳಿದು ಬಂದಿದೆ. ಇನ್ಸ್ಟಾಗ್ರಾಂನಲ್ಲಿ 274 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿರುವ ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಿರುವ 279 ಅಕೌಂಟ್ಗಳಲ್ಲಿ ನಿಖಿಲ್ ಸೋಸಲೆ ಅಕೌಂಟ್ ಕೂಡ ಇದೆ. ಇದು ವಿರಾಟ್ ಕೊಹ್ಲಿ ಹಾಗೂ ನಿಖಿಲ್ ಸೋಸಲೆ ನಡುವೆ ಹೇಗೆ ಬಾಂಡಿಂಗ್ ಇದೆ ಅನ್ನೋದನ್ನು ತೋರಿಸುತ್ತೆ. ಅನುಷ್ಕಾಗೆ ಅಂಟಿಕೊಂಡೇ ಇರೋ ನಿಖಿಲ್ ಹೆಂಡತಿ. ನೀವು ನೋಡಿದ ಹಾಗೆ RCB ಆಡುವ ಎಲ್ಲ ಪಂದ್ಯಗಳಲ್ಲಿ ಈ ಬಾರಿ ಅನುಷ್ಕಾ ಶರ್ಮಾ ಓರ್ವ ಗೆಳತಿಯೊಂದಿಗೆ ಕಾಣಿಸಿಕೊಳ್ತಾ ಇದ್ರು. ಬಿಳಿ ಶರ್ಟ್ನಲ್ಲಿ ಕೆಂಪು ಲಿಪ್ಸ್ಟಿಕ್ ಹಾಕಿಕೊಂಡು ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ತಿದ್ದ ಈ ಮಹಿಳೆ ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇತ್ತು. ಈಕೆ ಬೇರೆ ಯಾರೂ ಅಲ್ಲ, ಈಗ ಅರೆಸ್ಟ್ ಆಗಿರುವ ನಿಖಿಲ್ ಸೋಸಲೆ ಪತ್ನಿ ಮಾಳವಿಕಾ ನಾಯಕ್. ಈಕೆ RCB ವಿರುದ್ಧ ರಿಷಬ್ ಪಂತ್ ಶತಕ ಸಿಡಿಸಿ ಪಲ್ಟಿ ಹೊಡೆದ ಬಳಿಕ ಇವರನ್ನ ವ್ಯಂಗ್ಯ ಮಾಡಿದ್ರು ಇವರು. ಆಮೇಲೆ ಇವರು ಸಖತ್ ಸುದ್ದಿಯಲ್ಲಿದ್ದರು. ಪಂತ್ ಸೆಂಚುರಿ ಹೊಡೆದಾಗ ಸ್ಟೂಪಿಡ್ ಅಂತ ಹೇಳಿದ್ದು ಈಕೆ. ಈ ಮಾಳವಿಕಾ ನಾಯಕ್ ಕೂಡ ಅನುಷ್ಕಾ ಶರ್ಮಾ ಮತ್ತು ಕೊಹ್ಲಿ ಜೊತೆ ಒಳ್ಳೆ ಸ್ನೇಹವನ್ನು ಹೊಂದಿದ್ದಾರೆ. ಈ ಮೂಲಕ ಇವರು ಕೂಡ ದೊಡ್ಡ ಸುದ್ದಿಯಲ್ಲಿ ಇದ್ದಾರೆ. ನನ್ನ ಗಂಡ ತಪ್ಪು ಮಾಡಿಲ್ಲವೆಂದ ಮಾಳವಿಕಾ. ನಿಖಿಲ್ ಸೋಸಲೆ ಪತ್ನಿ ಮಾಳವಿಕಾ ಸರ್ಕಾರದ ವಿರುದ್ಧವೇ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಆಧಾರವಾಗಿಸಿ ಮಾಳವಿಕಾ ನಾಯಕ್ ರಿಟ್ ಅರ್ಜಿ ಸಲ್ಲಿಸಿ ಸರ್ಕಾರದ ವೈಫಲ್ಯದಿಂದ ಕಾಲ್ತುಳಿತ ಸಂಭವಿಸಿದೆ, ನನ್ನ ಪತಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬರುವವರಿಗೆ ಆನ್ಲೈನ್ ಮೂಲಕ ಉಚಿತ ಪಾಸ್ ವ್ಯವಸ್ಥೆ ಮಾಡಲಾಗಿತ್ತು. ಪಾಸ್ ಇದ್ದವರಿಗಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಅವಕಾಶ ಕಲ್ಪಿಸಲಾಗಿತ್ತು. ಖುದ್ದು DCM ಆಟಗಾರರನ್ನು ವಿಮಾನ ನಿಲ್ದಾಣಕ್ಕೆ ತೆರಳಿ ಸ್ವಾಗತಿಸಿದ್ರು. ವಿಧಾನಸೌಧದಲ್ಲಿ ಸರ್ಕಾರವೇ RCB ಆಟಗಾರರನ್ನು ಸನ್ಮಾನಿಸಿದೆ. ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಭ್ರಮಾಚರಣೆಯಲ್ಲಿ DCM ಭಾಗಿಯಾಗಿದ್ದರು. ದುರ್ಘಟನೆಯ ಮಾಹಿತಿ ಪ್ರಕಟವಾದ ತಕ್ಷಣ RCBಯಿಂದ ಕಾರ್ಯಕ್ರಮ ಸ್ಥಗಿತಗೊಳಿಸಲಾಗಿದೆ. ನನ್ನ ಪತಿ ಯಾವುದೇ ಲೋಪ ಎಸಗಿಲ್ಲ, ಹೀಗಾಗಿ ಅವರ ಬಂಧನವನ್ನು ಕಾನೂನು ಬಾಹಿರವೆಂದು ಘೋಷಿಸಬೇಕು ಮತ್ತು ಕೂಡಲೇ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡುವಂತೆ ಆದೇಶ ನೀಡಬೇಕೆಂದು ಅರ್ಜಿಯಲ್ಲಿ ಕೋರಿದ್ದಾರೆ. ಒಟ್ನಲ್ಲಿ ಇಲ್ಲಿ ಯಾರದ್ದೋ ತಪ್ಪಿಗೆ ಯಾರೋ ಜೀವ ಬಿಟ್ಟಿದ್ದಾರೆ, ಹಾಗೆ ಯಾರದ್ದೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ. ಇಲ್ಲಿ ಅವನು ತಪ್ಪು ಮಾಡ್ದ ಇವನು ತಪ್ಪು ಮಾಡ್ದ ಅನ್ನೋಕ್ಕಿಂತ ಎಲ್ಲ ಸೇರಿ ತಪ್ಪು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.